ಜೈಲಿನಿಂದ ಹೊರಬರ್ತಾ ಇದ್ದ ಹಾಗೆ ಪವಿತ್ರ ಗೌಡ ದೇವರ ದರ್ಶನವನ್ನ ಮಾಡಿಕೊಂಡಿದ್ದಾರೆ. ಮುನೇಶ್ವರ ದೇಗುಲದಲ್ಲಿ ಪವಿತ್ರ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪಕ್ಕದಲ್ಲೇ ಇದ್ದಂತ ಮುನೇಶ್ವರ ದೇವಸ್ಥಾನ ಇದು. ಪರಪನಾಗ್ರಹಾರ ಜೈಲ್ಗೆ ಬಹಳ ಹತ್ತಿರವಾಗುತ್ತೆ. ತಾಯಿ ಭಾಗ್ಯಮ್ಮ ಕೂಡ ಜೊತೆಯಾಗಿದ್ರು. ದೇವರಿಗೆ ಮೊದಲನೇದಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಬಹುಶಃ ಇಂಥ ದಿನಗಳು ಯಾವತ್ತೂ ಜೀವನದಲ್ಲಿ ಬರದೇ ಇರಲಿ ಅನ್ನೋದು ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಕ್ಕಿಲ್ಲ. ಬಂದಿರುವಂತ ಒಂದು ಮೆಸೇಜ್ ಕೊಲೆಯಲ್ಲಿ ಅಂತ್ಯವಾಗಿ ತಾನು ಪರಪನಾಗ್ರಹಾರ ಜೈಲ್ ಸೇರ್ಬೇಕಾಗುತ್ತೆ ಅಂತ ಖುದ್ದು ಪವಿತ್ರ ಗೌಡ್ರು ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ಅಂತ ದಿನಗಳನ್ನು ಎದುರಿಸಬೇಕಾಯಿತು. ಅದು ಕೂಡ ಸುದೀರ್ಘವಾಗಿ 6 ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಬೇಕಾಯಿತು. ಇದೀಗ ಇವತ್ತು ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗ್ತಾ ಇದ್ದ ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಜೊತೆಗೆ ತಾಯಿ ಭಾಗ್ಯಮ್ಮ ಕೂಡ ಜೊತೆಯಾಗಿದ್ರು. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಪನಾಗ್ರಹಾರ ಪಕ್ಕದಲ್ಲೇ ಇರುವಂತ ದೇವಸ್ಥಾನ ಇದು. ಪೊಲೀಸ್ ಸಿಬ್ಬಂದಿ ಎಲ್ಲ ಇರೋದು ನೋಡಿದ್ರೆ ನಿಮಗೆ ಒಂದು ಅಂದಾಜು ಆಗುತ್ತೆ. ಅಲ್ಲೇ ಪಕ್ಕದಲ್ಲೇ ಪರಪನಾಗ್ರಹಾರ ಜೈಲಿನಿದೆ. ಹೊರಗಡೆ ಬರ್ತಾ ಇದ್ದ ಹಾಗೆ ಈ ಮುನೇಶ್ವರ ಸ್ವಾಮಿಯ ಚಿಕ್ಕದಾದಂಥ ಒಂದು ದೇವಸ್ಥಾನ ಇದೆ. ಪ್ರತಿ ಬಾರಿ ತಾಯಿ ಕೂಡ ಹರಿಸ್ಕೊಂಡಿರ್ಬೋದು. ಜೈಲಿಗೆ ಮಗಳನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದಂಥ ಸಂದರ್ಭ ಒಂದು ಸಲ ಈ ಬಿಡುಗಡೆ ಭಾಗ್ಯ ಸಿಕ್ಕರೆ ಸಾಕು ಅಂತ. ಬಟ್ ಅದು 6 ತಿಂಗಳ ನಂತರದಲ್ಲಿ ಪವಿತ್ರ ಗೌಡ ಕುಟುಂಬದ ಪಾಲಾಗ್ತಾ ಇದೆ ಬಿಡುಗಡೆಯ ಭಾಗ್ಯ. ಇವತ್ತು ತಾಯಿಯ ಸಮೇತವಾಗಿ ಮುನೇಶ್ವರ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇದು ಪರಪನಾಗ್ರಹಾರ ಜೈಲಿನಿಂದ ಹೊರಗಡೆ ಬಂದಂಥ ಸಂದರ್ಭದ ದೃಶ್ಯ. ದೇವರಿಗೆ ನಮಸ್ಕರಿಸ್ತಾ ಇರುವಂತ ದೃಶ್ಯ. ಇಲ್ಲಿಂದ ಅವರು ಅವರ ತಾಯಿ ಮನೆಗೆ ಹೋಗ್ತಾ ಇದ್ದಾರೆ ಅಥವಾ RR ನಗರದ ತಮ್ಮ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆಗ್ಲೇ ಹೇಳಿದಾಗೆ ಅಮ್ಮ ಬಿಡುಗಡೆ ಆಗ್ತಾರೆ ಅಂತ ಮಗಳು ಖುಷಿಗೆ ಯಾವಾಗ ಗೊತ್ತಾಯಿತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಆಸ್ ಆಫ್ ದೇವರ ಪ್ರಾರ್ಥನೆ ಫಲಿಸಿದೆ ಅನ್ನುವಂಥ ರೀತಿಯಲ್ಲಿ ಅವರು ಧನ್ಯವಾದವನ್ನ ಹೇಳ್ತಾರೆ ದೇವರಿಗೆ. ಸೊ ಇವತ್ತು ಅವರ ಪಾಲಿಗೆ ನಿಜಕ್ಕೂ ಸಂತಸದ ದಿನ. ತಾಯಿ ಮತ್ತೆ ಮನೆಗೆ ಬರ್ತಾ ಇದ್ದಾರೆ. ಅದು 6 ತಿಂಗಳವರೆಗೂ ಕೂಡ ತಾಯಿಯನ್ನ ಬಿಟ್ಟಿದ್ದಂಥ ಮಗಳು ಇವತ್ತು ಮತ್ತೆ ತಾಯಿಯನ್ನ ನೋಡ್ತಾ ಇದ್ದಾರೆ. ಅವರ ಸ್ನೇಹಿತರು ಕೂಡ ಅವರ ಜೊತೆಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆರೋಪಿಯಾಗಿರುವಂಥ ಪ್ರದೋಷ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಅವರನ್ನು ಕೂಡ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ನೀವು. ಹಾಗೆ ಸಿಬ್ಬಂದಿಯ ಜೊತೆಗಾಗಿ ಪೊಲೀಸ್ ಸಿಬ್ಬಂದಿಯ ಜೊತೆಯಾಗಿ ಬರ್ತಾ ಇರುವಂಥ ಪವಿತ್ರ ಗೌಡ ಇನ್ನೇನು ಕೆಲ ಕ್ಷಣಗಳಲ್ಲಿ ಅಲ್ಲಿಂದ ಹೊರಟು ತಮ್ಮ ನಿವಾಸವನ್ನ ಸೇರ್ತಾರೆ ಅಂತ ಹೇಳಿದ್ರೆ ತಾಯಿ ನಿವಾಸ ಅಥವಾ ಅವರ RR ನಗರದಲ್ಲಿರುವಂಥ ಐಷಾರಾಮಿ ಬಂಗಲೆ ನಾವು ತೋರಿಸಿದ್ವಿ ಆ ನಿವಾಸಕ್ಕೆ ತೆರಳಬಹುದು. ಸೊ ಒಬ್ಬ ಮನುಷ್ಯನ ಜೀವನ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ. ಕೇವಲ ಒಂದು ಸೋಷಿಯಲ್ ಮೀಡಿಯಾದ ಮೆಸೇಜ್ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈ ಪ್ರಕರಣ ಬಹುದೊಡ್ಡ ಸಾಕ್ಷಿ. ತುಂಬ ಕಲಿಯೋದಿದೆ ಈ ಪ್ರಕರಣದಲ್ಲಿ. ಹೆಣ್ಣುಮಕ್ಕಳು ಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೊಂದು ಆಪ್ಷನ್ಸ್ಗಳಿರುತ್ತೆ. ಅವೆಲ್ಲವನ್ನು ಕೂಡ ಸರಿಯಾಗಿ ಬಳಕೆ ಮಾಡಿಕೊಳ್ಳದೇ ಇದ್ದಾಗ ಅಥವಾ ಅನ್ನೌನ್ ಮೆಸೇಜಸ್ಗಳನ್ನು ಹ್ಯಾಂಡಲ್ ಮಾಡದೇ ಇದ್ದಾಗ ಅದು ಯಾವ ರೀತಿಯಾಗಿ ಪರಿಣಮಿಸಬಹುದು ಅನ್ನೋದಕ್ಕೆ ಪವಿತ್ರ ಗೌಡ ಪ್ರಕರಣ ಸಾಕ್ಷಿ. ಅದೇ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ 6 ತಿಂಗಳವರೆಗೂ ಕೂಡ ಪರಪನಾಗ್ರಹಾರದಲ್ಲಿ ಜೈಲೂಟವನ್ನು ತಿಂದು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಗಲೇ ಹೇಳಿದಾಗ ಅವರು ಅನ್ಲಕ್ ಅಂತ ಹೇಳಿದ್ರೆ ಮತ್ತೆ 4 ದಿನ ಜೈಲಲ್ಲಿ ಇರಬೇಕಾಯ್ತು. ಈ ಜಾಮೀನು ಪ್ರತಿ ಬಂದಿರೋದು ತಡವಾಗಿರೋದಕ್ಕೆ, ಆದೇಶ ಪ್ರತಿ ಜೈಲಾಧಿಕಾರಿಗಳ ಕೈ ಸೇರೋದು ತಡವಾಗಿದ್ದಕ್ಕೆ ನಿನ್ನೆ ದಿನವಾದರೂ ರಿಲೀಸ್ ಆಗ್ತಾರೆ ಅಂತ ಇತ್ತು. 6 ಗಂಟೆ ಅಷ್ಟೊತ್ತಿಗೆ ಏನಾದರೂ ಕೈ ತಲುಪಿದ್ರೆ 6 ಗಂಟೆ ಒಳಗೆ ರಿಲೀಸ್ ಆಗ್ತಾರೆ ಅನ್ನೋದಾಗಿತ್ತು. ಬಟ್ ಅವತ್ತೂ ಆಗಲಿಲ್ಲ. ನಿನ್ನೆನೂ ಕೂಡ ಜೈಲೂಟವೇ ತಿನ್ನಬೇಕಾಯ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ ಪವಿತ್ರ ಗೌಡ ಅವರನ್ನ. ಯಾವ ನಿವಾಸಕ್ಕೆ ಅವರು ತೆರಳ್ತಾ ಇದ್ದಾರೆ ಅನ್ನುವಂತ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ ಹೇಳಿದ್ರೆ ತಾಯಿ ನಿವಾಸಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಅವರ RR ನಗರದ ನಿವಾಸ ಏನಿದೆ ಅಲ್ಲಿಗೆ ತೆರಳ್ತಾ ಇದ್ದಾರಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವಪ್ರಸಾದ್ ಈ ಕ್ಷಣಕ್ಕೆ? ಚೈತ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ತಿಂಗಳ ಬಳಿಕ ಜೂನ್ 20ರಂದು ಅರೆಸ್ಟ್ ಆಗಿದ್ದಂತಹ ಪವಿತ್ರ ಗೌಡ ಜೂನ್ 20ರಂದು ಪರಪನಾಗ್ರಹಾರಕ್ಕೆ ಸೇರಿದ್ರು. ತದನಂತರದಲ್ಲಿ 6 ತಿಂಗಳ ಬಳಿಕ ರಿಲೀಸ್ ಆಗ್ತಿರ್ತಕ್ಕಂಥದ್ದು 3 ದಿನ ಹಿಂದವೇ ಅಂದ್ರೆ ಶುಕ್ರವಾರವೇ ಬೇಲ್ ಸಿಕ್ಕಿದ್ರು ಕೂಡ ಜಾಮೀನು ಪ್ರಕ್ರಿಯೆ ಕೈಗೊಳ್ಳೋದಕ್ಕೆ ತಡ ಆಯಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ
ರಿಲೀಸ್ ಆಗಿರ್ತಕ್ಕಂಥದ್ದು. ಇಂದು ಪರಪ್ಪನಗರ ಜೈಲಿನಿಂದ ರಿಲೀಸ್ ಆಗ್ತಿರ್ತಕ್ಕಂಥ ಪವಿತ್ರ ಗೌಡ RR ನಗರದ ಅವರ ನಿವಾಸಕ್ಕೆ ತೆರಳುತ್ತಿಲ್ಲ, ಬದಲಾಗಿ ಅವರ ತಾಯಿಯ ತಲಘಟ್ಟಪದಲ್ಲಿರ್ತಕ್ಕಂಥ ನಿವಾಸಕ್ಕೆ ತೆರಳುತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಟಿವಿ9 ದೃಶ್ಯಾವಳಿಗಳು ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಈಗಾಗಲೇ ನೈಸ್ ರಸ್ತೆಯಲ್ಲಿ ಪವಿತ್ರ ಗೌಡ ಇರತಕ್ಕಂಥ ಕಾರು ತೆರಳುತ್ತಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಅವರ ತಾಯಿ ತಲಘಟ್ಟಪುರದ ನಿವಾಸಕ್ಕೆ ತೆರಳಿ ಅಲ್ಲಿಂದ ಅವರು RR ನಗರ ನಿವಾಸಕ್ಕೆ ತೆರಳುತ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡಕ್ಕೆ ಬೇಲ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಕಳೆದ 3 ದಿನಗಳ ಹಿಂದೆಯೇ ಹೈಕೋರ್ಟ್ ಏಕಸದಸ್ಯ ಪೀಠ ಅವರಿಗೆ ಜಾಮೀನನ್ನು ನೀಡಿದ್ರು ಕೂಡ 3 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿತ್ತು. ಶನಿವಾರ, ಭಾನುವಾರ ಹಾಗೂ ಸೋಮವಾರ 3 ದಿನಗಳ ಕಾಲ ಕೂಡ ಬೇಲ್ ಸಿಕ್ಕಿದ್ರು ಕೂಡ ಪವಿತ್ರ ಗೌಡ ರಿಲೀಸ್ ಆಗೋದಕ್ಕೆ ಸಾಕಷ್ಟು ಸಮಯ ಆಗಿತ್ತು. ಟಿವಿ9 ದೃಶ್ಯಾವಳಿಗಳನ್ನು ನೀವು ಲೈವ್ ದೃಶ್ಯಾವಳಿಗಳಿಗೆ ಗಮನಿಸಬಹುದಾಗಿದೆ. ಪವಿತ್ರ ಗೌಡ ಅವರ ತಾಯಿಯೊಂದಿಗೆ ತೆರಳುತ್ತಿಕ್ಕಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ತಲಘಟ್ಟಪುರದಲ್ಲಿರ್ತಕ್ಕಂಥ ಅವರ ತಾಯಿಯ ನಿವಾಸವನ್ನ ರೀಚ್ ಆಗಲಿದ್ದಾರೆ. ಚೈತ್ರ, ಎಸ್, ಅವರ ಜೊತೆಗೆ ಒಂದಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ ಅಂತ ಹೇಳಿದ್ರೆ, ಈ ಶ್ಯೂರಿಟಿಯನ್ನ ಕೊಟ್ಟಿರುವಂತವರು ಕೂಡ ಜೊತೆಗೆ ಬಂದಿದ್ದಾರೆ. ಇವತ್ತಿನ ದಿನ ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ. ಶಿವಪ್ರಸಾದ್, ಚೈತ್ರ, ಶ್ಯೂರಿಟಿದಾರರು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಅವರ ತಾಯಿಯೊಂದಿಗೆ ಆಗಮಿಸಿದ್ರು ಹಾಗೂ ಅವರ ಪರ ವಕೀಲರು ಕೂಡ ಈಗಾಗಲೇ ಆಗಮಿಸಿದ್ದಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದ ಬಳಿಕ ಕೆಲವೊಂದು ಪ್ರಕ್ರಿಯೆಗಳನ್ನು ಮುಗಿಸಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಆರೋಪಿಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಬೆದರಿಕೆ ಇದ್ರೆ ರಕ್ಷಣೆ ಏನಾದ್ರೂ ಕೊಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದಕ್ಕಂತೆ ಹೊರಗಡೆ ಬಂದಿರತಕ್ಕಂಥ ಆರೋಪಿಯ ಈ ಹಿಂದೆ ಯಾವುದಾದ್ರೂ ಕೇಸ್ಗಳಲ್ಲಿ ಕೂಡ ಭಾಗಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅದ ನಂತರದಲ್ಲಿ ಅವರನ್ನ ಆ ನಿಟ್ಟಿನಲ್ಲಿ ಆ ಕೇಸ್ಗಳ ಬಗ್ಗೆ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಸಾಮಾನ್ಯವಾಗಿ ಪೊಲೀಸರು ರೋಟೀನ್ ಆಗಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಪವಿತ್ರ ಗೌಡ ಹಾಗೂ ಪ್ರದೀಶ್ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಿದ್ದಂತೆಯೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೂಗಳತೆ ದೂರದಲ್ಲೇ ಇರತಕ್ಕಂಥ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೂ ಕೂಡ ತೆರಳಿ ಅಲ್ಲಿ ಅವರ ವಿರುದ್ಧ ಯಾವುದಾದ್ರು ಈ ಹಿಂದೆ ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದ್ರು. ಆ ನಂತರದಲ್ಲಿ ಅವರಿಗೆ ಥ್ರೆಟ್ ಇದೆಯಾ ಅಥವಾ ಯಾವುದಿದ್ರು ಕೂಡ ರಕ್ಷಣೆ ಏನಾದ್ರೂ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವ್ರನ್ನ ಪ್ರಶ್ನೆಯನ್ನ ಮಾಡಲಾಗಿತ್ತು. ಆ ನಂತರದಲ್ಲಿ ಲೆಡ್ಜರ್ಗೆ ಸಹಿಯನ್ನ ಪಡೆದು ಈಗಾಗಲೇ ಅವ್ರನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಪ್ರದೀಶ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಈಗಾಗಲೇ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದಿರತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ಜೈಲಿನಿಂದ ಹೊರಬರ್ತಾ ಇದ್ದಂತೆ ಪವಿತ್ರ ದೇವರ ದರ್ಶನ ಮಾಡಿದ್ದಾರೆ. ಮುನೇಶ್ವರ ದೇಗುಲದಲ್ಲಿ ಪವಿತ್ರ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ತಾಯಿ ಭಾಗ್ಯಮ್ಮ ಜೊತೆಗೆ ತೆರಳಿ ಪವಿತ್ರ ಪೂಜೆಯನ್ನ ದೇವರಿಗೆ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೇ ಇರುವಂತ ದೇವಸ್ಥಾನ ಇದು, ಮುನೇಶ್ವರ ದೇಗುಲ ಅಂತ ಪುಟ್ಟದಾದಂತ ಗುಡಿ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಪವಿತ್ರ ಗೌಡ ದೇವರಿಗೆ ನಮಸ್ಕರಿಸಿದ್ದಾರೆ, ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮನಸ್ಸಿನಲ್ಲಿ ಪ್ರತಿದಿನ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡಿರ್ತಾರೆ, ಆದಷ್ಟು ಬೇಗ ಇಲ್ಲಿಂದ ಮುಕ್ತಿಯನ್ನ ಕೊಡಿಸು ಅನ್ನುವಂಥ ನಿಟ್ಟಿನಲ್ಲಿ. ಇವತ್ತು ಆ ದಿನ ಬಂದಿದೆ, ಹಾಗಾಗಿ ದೇವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಅವರಿಗೆ ಅವರ ತಾಯಿ ಜೊತೆಯಾಗಿದ್ದಾರೆ ಭಾಗ್ಯಮ್ಮ. ನೀವು ಅವರನ್ನ ಗಮನಿಸಿದ್ದು ಬಹುಶಃ ಪವಿತ್ರ ಗೌಡ ಜೈಲುಪಾಲ ಆದ್ಮೇಲೆ ಪ್ರತಿ ಬಾರಿ ಮಗಳನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ರು. ಅವರಿಗೆ ಇಷ್ಟವಾದಂಥ ತಿನಿಸುಗಳನ್ನ ತಗೊಂಡು ಬರ್ತಾ ಇದ್ರು. ಇವತ್ತು ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಖುಷಿ ತಾಯಿ ಮುಖದಲ್ಲೂ ಕೂಡ ಕಾಣಿಸ್ತಾ ಇದೆ. ಮೊನ್ನೆನೇ ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ರು ತುಂಬಾ ಖುಷಿ ಆಗ್ತಾ ಇದೆ ಅಂತ. ಇವತ್ತು ಬೆಳಗ್ಗೆನೆ ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಬಳಿ. ಈಗಾಗಲೇ ಪವಿತ್ರ ಗೌಡ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬರ್ತಾ ಇದ್ದ ಹಾಗೆ ತಾಯಿ ಪವಿತ್ರ ಗೌಡರನ್ನ ಅಲ್ಲೇ ಪಕ್ಕದಲ್ಲಿದ್ದಂಥ ಮುನೇಶ್ವರ ದೇಗುಲಕ್ಕೆ ಕರ್ಕೊಂಡು ಬಂದಿದ್ದಾರೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮುನೇಶ್ವರ ದೇಗುಲ ಈ ಪರಪ್ಪನ ಅಗ್ರಹಾರ ಜೈಲಿನಿಂದ. ಸೊ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ, ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ ತಾಯಿ ಮತ್ತೆ ಮಗಳು ಜೊತೆಯಾಗಿ. ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ನೀವು, ತಲಘಟ್ಟಪುರದತ್ತ ಪವಿತ್ರ ಗೌಡ ಹೋಗ್ತಾ ಇರುವಂತ ದೃಶ್ಯ.